स्वागत है आपका बी न्यूज नेशन में। मैं हूं आबिद हुसैन शेख। प्यार में धोखा, शादी के इनकार पर प्रेमिका पुलिस से लगा रही है इंसाफ की गुहार। प्यार में ऐसा भी होता है। 6 साल से जान निछावर करने वाला प्रेमी आज जान लेने की बात कर रहा है। आप पूछेंगे क्यों? प्यार में धोखे की कहानी खुद सुनिए प्रेमिका सविता ಬಂಡಿವಡ್ರ की ज़बानी। ನನ್ನ ಹೆಸರು ಸವಿತಾ ಬಂಡಿವಡ್ರ ಅಂತ ಹೇಳ್ರಿ। ನಮ್ಮೂರು ಕವಲ್ಗಿ। ನಾನು ಇಲ್ಲಿರೋದು ಬಿಜಾಪುರಲ್ಲಿ ಇರ್ತೀನಿ ರೀ। ಇಂಡಿ ರೋಡ್ ಆನಂದ್ ಹಾಸ್ಪಿಟ್ಲಿಂದ ವಡ್ ರೋಡ್ ನಾನು ಇರೋದು। ಅಲ್ಲಿ ನಮ್ಮ ಮನೆ ಹತ್ರ ನಮ್ಮ ಮಾಮನೇ ಆಗ್ಬೇಕ್ರಿ, ನಮ್ಮ ರಿಲೇಟಿವ್ ಪರಶುರಾಮ್ ಹೊಸಪೇಟೆ ಅಂತ ಹೇಳಿ ಅವ್ರ ಹೆಸರು। ಅವ್ರು ನನಗೆ ಮದುವೆ ಆಗ್ತೀನಿ ಅಂತ ಹೇಳಿ 6 ವರ್ಷದಿಂದ ಲವ್ ಮಾಡಿ ಈಗ ಮದುವೆ ಆಗ್ತೀನಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ್ರಿ ಅವರು। ಈಗ ಮದುವೆ ಆಗಂದ್ರೆ ನಂಗೆ ಜೀವದ ಬೆದರಿಕೆ ಹಾಕಾಕತ್ತಾರ ರೀ। ಯಾರಿಂದ ಜೀವ ಬೆದರಿಕೆ ಹಾಕಿಸ್ತಾರೆ? ಅವ್ರ ಕಾಕಾರ ಮಕ್ಕಳಿಂದ ರೀ, ಅವ್ರ ಕಾಕಾದೇರಿಂದ ರೀ, ಮತ್ತು ರಾಜಕೀಯ ಅವ್ರು ಸ್ವಲ್ಪ ಇದು ಪಾಲಿಟಿಕ್ಸ್ ಒಳಗೆ ಅದಾರ ರೀ। ಅದು ರಾಜಕೀಯ ಪ್ರೆಷರ್ ಹಾಕ್ಸಾಕತ್ತಾರ ರೀ। ರಾಜಕೀಯದವ್ರು ಯಾರು ನಿಮಗೆ ಪ್ರೆಷರ್? ಅವರೇ ರೀ ಹಾಕ್ತಾರೆ ರೀ। ನಾವು ರಾಜಕೀಯದಾಗ ಅದೀವಿ, ನಿನ್ನ ಕೊಲೆ ಮಾಡ್ತೀವಿ, ನಿಂಗೆ ಸಾಯಿಸಿದ್ರೆ ನಮ್ಗೆ ಯಾರು ಏನೋ ಇದು ಮಾಡ್ಸೋಕ್ಕಾಗಲ್ಲ, ಹೀಗೆಲ್ಲ ಹೇಳಕತ್ತಾರ ರೀ ಅವ್ರು। ಎಷ್ಟು ವರ್ಷದಿಂದ ನಿಮ್ಮ ಪರಿಚಯ? 6 ವರ್ಷದಿಂದ ರೀ। ನಿಮ್ಮ ಸೋದರ ಸಂಬಂಧ ಒಳಗೆ? ಹಾಂ, ಒಳಗೆ ಸಂಬಂಧ ರೀ, ನಮ್ಮ ಮಾಮ ಆಗ್ಬೇಕು ರೀ ಅವ್ರು। ಈಗ ನೀವೇನು ಬಯಸ್ತೀರ? ನನಗೊಂದು ನ್ಯಾಯ ಸಿಗ್ಬೇಕು ರೀ। ಈಗ ಅವ್ನು ಮದುವೆ ಆಗ್ತೀನಿ ಅಂದ್ರೆ ಮದುವೆ ಆಗ್ಬೇಕು ರೀ, ಇಲ್ಲಾಂದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ರೀ। ನನಗೆ ಆಗಿದ್ದ ಅನ್ಯಾಯ ಯಾವ ಹುಡುಗಿಗೂ ಆಗ್ಬಾರ್ದು ರೀ। ಅಂದ್ರೆ ನನಗೆ ಮ್ಯಾರೇಜ್ ಆಗ್ತೀನಿ ಅಂಥೇಳಿ ಎಲ್ಲ ಹಿಂಗೆ ಆಶ್ವಾಸನೆ ಕೊಟ್ಟು ಈಗ ಮ್ಯಾರೇಜ್ ಆಗಂತಂದ್ರೆ ಒಲ್ ಅನ್ನಕತ್ತಾನ ರೀ। ಅವ್ರ ಕಾಕಾರ ಜೊತೆ ಪ್ರೆಷರ್ ಹಾಕ್ಸಾಕತ್ತಾನ ರೀ। ದೈಹಿಕವಾಗಿ ನನಗೆಲ್ಲ ಯೂಸ್ ಮಾಡ್ಕೊಂಡಾನ ರೀ। ನನ್ನ ಕಡೆಗೆ ಸಾಕ್ಷಿ ಎಲ್ಲನೂ ಅದ। ರಾಮ ಹೊಸಪೇಟೆ ರೀ। ಅವರು ಸ್ವಲ್ಪ ಇದು BJP ಕಾರ್ಯದರ್ಶಿ ಅದಾರ ರೀ ಅವರು। ಅವರಿಂದ ಫ್ರೆಷರ್ ಹಾಕ್ಸ್ತಾರೆ। ಮತ್ತು ಅವ್ರ ಕಾಕ ಇನ್ನೊಬ್ರು ಇದ್ದಾರೆ ವಿಠಲ್ ಹೊಸಪೇಟೆ ಅಂತ ಹೇಳಿ, ಅವರಿಂದ ನನಗೆ ಬೆದರಿಕೆ ಹಾಕಿಸ್ತಾರೆ। ಆಮೇಲೆ ಇನ್ನೊಬ್ರು ರಾಜು ಪವಾರ, ಆಮೇಲೆ ಇವರು ಇನ್ನೊಬ್ಬ ಪರಶುರಾಮ್ ಲಕ್ಷ್ಮಣ್ ಹೊಸಪೇಟೆ ಅಂತ ಅದಾನ್ರಿ, ಅವ್ರ ಕಾಕರ ಮಗ ರೀ। ಅವನಿಂದ ಜೀವದ ಬೆದರಿಕೆ ಹಾಕಿಸ್ತಾರೆ। ನಂಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಗಾಡಿ ತೊಗೊಂಡು ಬಂದು ಗಾಡಿ ಒಳಗೆ ಕುಂದ್ರತ್ತಂದ್ರಿ, ನಾ ಕೂಡ್ಲಿಲ್ಲ ರೀ। ಅವಾಗ ಅವ್ರು ನನಗೆ ಏನೋ ಮಾಡೋರಿದ್ರೆ ನಾ ತಪ್ಪಿಸ್ಕೊಂಡು ಹೋದೆ ರೀ। ನನಗೆ ನ್ಯಾಯ ಬೇಕು ರೀ। ಹಾಂ, ಅವು ಮದುವೆ ಆಗ್ತೀವಿ ಅಂದ್ರೆ ಮದುವೆ ಆಗ್ತೀವಿ ರೀ, ಇಲ್ಲಾಂದ್ರೆ ನಮ್ಗೆ ಅವ್ರಿಗೆ ಶಿಕ್ಷೆ ಆಗಬೇಕು। ನನ್ನ ಜೀವನ ಹಾಳು ಮಾಡಿ ಅಂದ್ರೆ ನೀವೊಂದು ಶಿಕ್ಷೆ ಆಗಬೇಕು। ಕೊಡ್ತೀನಿ ರೀ ಕಂಪ್ಲೇಂಟ್, APMC ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿದ್ದೀನಿ। ಹಾಂ, ಭಯ ಹಾಕ್ತಾರೆ, ನೀವೆಲ್ಲ ಹೋಗ್ತೀವಿ, ಹೋಗಿ ಏನು ಮಾಡ್ತೀವಿ ಮಾಡ, ನಿಮ್ಮ ಜೀವನೇ ಹೊಡಿತೀವಿ, ಇಲ್ಲಿ ತನಕ ನಮ್ಗೆ ಬೆದರಿಕೆ ಹೋಗ್ತೀನಿ। ಬೆದರಿಕೆ ಹಾಕಿದ್ರೆ ನಾನು ಅಂಜಿಲ್ರಿ, ಬಟ್ ನಮ್ಮ ತಂದೆ ತಾಯಿ ನನ್ನ ಜೊತೆ ಬರ್ಲಾರ್ದಂಗೆ ಮಾಡ್ಯಾರಿ। ನಮ್ಮ ಮನೆ ಬಿಟ್ಟು ಈಗ 3 ತಿಂಗಳು ಐತ್ರಿ, ಇದೇ ಥರ ಹೊರಗೆ ತಿರುಗಾಡಕತ್ತೀನಿ ರೀ। ನನಗೆ ಇರೋಕೆ ಎಲ್ಲಿ ಇದು ಇಲ್ಲರಿ, ಮತ್ತು ನಂಗೆ ಜೀವದ ಬೆದರಿಕೆ ಭಾಳ ಹಾಕಾಕತ್ತಾರೆ। ನನ್ನ ಜೀವಕ್ಕೆ ಏನಾರು ಆದ್ರೂ ಆ ಹೊಸಪೇಟೆ ಫ್ಯಾಮ್ಲಿನೇ ಕಾರಣ ರೀ। ಪ್ರತಿ ಸಲನೂ ಜೀವದ ಬೆದರಿಕೆ ಹಾಕಾಕತ್ತಾರೆ। ನನ್ನ ಕಡೆ ಫೋಟೋಸ್ ಅದಾವ ರೀ, ಇಲ್ಲಿ ಅದಾವ ನನ್ನ ಕಡೆ ಫೋಟೋಸ್ ಎಲ್ಲ ಅದಾವ ರೀ, ಫೋಟೋಸ್ ಅದಾವ ರೀ। ನಂಗೆ ಮತ್ತು ನಂಬಿಸಿ ಒಂದು ಸತಿ ಹಂಗೆ ತಾಳಿನೂ ಕಟ್ಟೇನಿ ರೀ। ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ತಾಳಿನೂ ಕಟ್ಟೇನಿ ರೀ, ಕೂಡಲ ಸಂಗಮ ಒಳಗೆ ಕಟ್ಟೇನಿ ರೀ। ಇದೇ ಪ್ರೂಫ್ ರೀ ನನ್ನ ಕಡೆ ರೀ, ಇದು ಪ್ರೂಫ್ ಅದ ರೀ। ಮತ್ತು ಅವ್ರು ಮಾತಾಡಿದ ರೆಕಾರ್ಡಿಂಗ್ಸ್ ಅದಾವ ರೀ ನನ್ನ ಕಡೆ। ಇಲ್ರಿ ವಿಡಿಯೋಸ್, ಈ ಫೋಟೋಸ್ ಅದಾವ ರೀ, ಮತ್ತು ಅವ್ರು ಮಾತಾಡಿದ ರೆಕಾರ್ಡಿಂಗ್ಸ್ ಅದಾವ ರೀ। ಅವ್ರು ನಮ್ಮ ಧಮಕಿ ಹಾಕಿದ್ದು ರೆಕಾರ್ಡಿಂಗ್ಸ್ ಅದಾವ ನನ್ನ ಕಡೆ। ಇದು ಹಾಸ್ಪಿಟ್ಲ್ ಒಳಗೆ ಬಂದು ಈ ಥರ ಹಂಗೆ ಟಾರ್ಚರ್ ಮಾಡ್ತಿದ್ದಾರೆ। ನಾ ಡ್ಯೂಟಿ ಮಾಡಲ್ಲಿ ಪ್ರತಿದಿನ ಬಂದು ನಂಗೆ ಟಾರ್ಚರ್ ಮಾಡ್ತಿದ್ದಾರೆ। ಗೊತ್ತಿದೆ ರೀ ಅವ್ರಿಗೆ, ಹಾಸ್ಪಿಟ್ಲ್ ಒಳಗೆ ಎಲ್ಲರಿಗೂ। ನನ್ನ ಹೆಸರು ಸವಿತಾ ಬಂಡಿವಡ್ರ ಅಂತ ಹೇಳ್ರಿ। क्यों लगा रही है प्रेमी परशुराम हॉस्पिटल और उसके रिश्तेदारों पर जान से मारने का आरोप? क्यों लगा रही है पुलिस से गुहार? क्या सविता को मिलेगा इंसाफ? इंसाफ मांगने पहुंची सविता को महिला पुलिस थाने की PSI शकीला ने किया अपमानित। सुनिए। ಈ 3 ದಿನ ಐತ್ರಿ ಪೊಲೀಸ್ ಸ್ಟೇಷನ್ ಅಡ್ಡಾಡಕತ್ತೀನಿ, ಏನು ರೆಸ್ಪಾನ್ಸ್? ಯಾವ ಪೊಲೀಸ್ ಸ್ಟೇಷನ್ ಅಡ್ಡಾಡಿರಮ್ಮ? ಗಾಂಧಿ ಚೌಕ್ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ। ಅವ್ರು ತಗೊಂಡಿಲ್ಲ ಕಂಪ್ಲೇಂಟ್? ತಗೊಳಗ್ಯಾರ್ರಿ ಅವರು। ಯಾರು PSI ಯಾರು? CPI ಅದಾರ ನೋಡ್ರಿ, ಅಲ್ಲಿ ಶಕಿಲಾ ಪಿಂಜಾರ್ ಅಂತ ಹೇಳಿ ಮೇಡಮ್ ರೀ, ಅವ್ರು ಒಟ್ಟ ಕಂಪ್ಲೇಂಟ್ ತಗೊಳಗ್ಯಾರಿ। ನಿನ್ನೆ FIR ಮಾಡ್ತೀನಿ ಅಂತಂದ್ರೆ ರಾತ್ರಿ ನಾವು 2 ಗಂಟೆ ವೇಟ್ ಮಾಡಿಸ್ಯಾರಿ, ಆದ್ರೆ ಮತ್ತೆ ನಾಳೆ ಮುಂಜಾನೆ ಬಾ ಅಂತೇಳಿ ಕಳ್ಸಿದ್ದೀರಿ। ಮತ್ತು ನನ್ನ ಆರೋಪಿ ನನಗೆ ಜೀವ ಬೆದರಿಕೆ ಹಾಕಾಕತ್ತಾರೆ ಅವ್ರ ಮನೆಯವ್ರು। ನೀವು ಹೊಡೆದು ಸಾಯಿಸ್ತೀವಿ, ನೀ ಯಾರ ಕಡೆ ಹೋದ್ರೆ ನಾವು ರಾಜಕೀಯದವ್ರು ಅದೀವಿ, ನಿನ್ಗೆ ಯಾವನು ನಿನ್ನ ತಂದೆ ತಾನೇ ನಿನ್ನ ಹಿಂದೆ ಬಂದಿಲ್ಲ, ನಿನಗೆ ಹೊಡೆದು ಸಾಯಿಸಿದ್ರೂ ಯಾವನು ಕೇಳಲ್ಲ, ಇಷ್ಟು ತಕೊಂಡು ಮಾತಾಡಕತ್ತಾರೆ ರೀ ಅವರು। ಅದಕ್ಕೆ ನಾನು ಅವ್ರಿಗೆ ಮೇಡಮ್ಗೆ ಹೇಳಿದೆ ರೀ, ಹೇಳಿ ನಾನು ಲೆಟ್ರ್ ಬರ್ದೀನಿ ರೀ, ನನಗೆ ಯಾರ್ಯಾರು ಧಮಕಿ ಹಾಕಾಕತ್ತಾರೆ ಅವ್ರ ಹೆಸರು ಬರ್ದೀನಿ ರೀ। ಆ ಮತ್ತಿಗೆ ಅವ್ರು ಮೇಡಮ್ ಏನು ಅನ್ಬೇಕು ರೀ, ಈಗ ನಾವು ನ್ಯಾಯ ಕೇಳಕ್ಕೆ ಹೋಗೋಣ, ನಮ್ಗೆ ನ್ಯಾಯ ಕೊಡಿಸ್ಬೇಕಿಲ್ಲ ರೀ। ಅದು ಎಲ್ಲ ಬಿಟ್ಟು ಆಮೇಲೆ ಅವ್ರು ನನಗೆ ಏನು ಅಂದ್ರಿ, ನಿನ್ಗೆ ಮೊದಲು ಹಡಿಸ್ಕೊಳ್ಳೋ ಮಂದಿ ಗೊತ್ತಾಗಲಿಲ್ಲ, ಅವ್ನ ಬಾಜು ಹೋಗಿ ಮಲ್ಕೊಳ್ಳೋ ಮಂದಿ ಗೊತ್ತಾಗಲಿಲ್ಲ। ಶಕಿಲಾ ಪಿಂಜಾರ್ ಮೇಡಮ್ ಈ ಥರ ಮಾತಾಡ್ತಾರೆ, ನಾವು ಯಾರ ಕಡೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು? 3 ದಿನ ಆಯ್ತು ರೀ ಹಿಂಗೆ ಅಡ್ಡಾಡಕತ್ತೀನಿ ರೀ, ನಾವು ತಂದೆ ತಾಯಿ ಹೊರಗೆ ಹಾಕ್ಯಾರ ರೀ।
ಊಟ ಮಾಡಕ್ಕೆ ನನಗೆ ಇದು ಇಲ್ರಿ, ಎಲ್ಲಿ ಇರಕ್ಕೆ ಸೇಫ್ಟಿ ಪ್ಲೇಸ್ ಇಲ್ರಿ. ಪ್ರತಿದಿನ ನೀವು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹಂಗೆ ಚೇಂಜ್ ಓಡಾಡ್ಬೇಕ್ರಿ. ನಾನು ಎಷ್ಟು ದಿನ 3.5 ವರ್ಷ ಯೂಸ್ ಮಾಡ್ಕೊಂಡಾರಿ. ಎಲ್ಲ ಕಡೆ ಪಬ್ಲಿಕ್ ಮಾಡಿಬಿಟ್ಟಾರೆ, ಎಲ್ಲ ಕಡೆ ಫೇಸ್ಬುಕ್ದಾಗ ವಾಟ್ಸಪ್ದಾಗ ಎಲ್ಲ ಕಡೆ ಫೋಟೋಸ್ ಬಿಟ್ಬಿಟ್ಟಾರೆ. पुलिस थाने में जब परशुराम हॉस्पिटल की शिकायत न दर्ज की गई तो प्रेमिका सविता ने मीडिया से गुहार लगाई और जब मीडिया ने सविता के दुखड़े को उजागर किया तो पुलिस विभाग जागरूक होकर परशुराम और उसके चाचा जो बीजेपी कार्यकर्ता हैं रामू हॉस्पिटल के खिलाफ FIR दर्ज कर लिया गया है। देखना है इन पर कार्रवाई होती है या नहीं, सविता को इंसाफ मिलता है या नहीं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।